ಅಕ್ಕ ಅಕ್ಕ ಅಯ್ಯೋ ಯಾಕೋ ಎತ್ಬಿಟ್ಟಿದ್ದಾರೆ. ರಾಧಾ ಬಂದ್ ಅಕ್ಕ ರಾಧಾ ಬಂದ್ಬಿಡ್ತಾಳೆ, ಬೇಗ ಬಂದು ಕುತ್ಕೋ ಅಕ್ಕ. ರಾಧಾ ಬಂದ್ಬಿಡ್ತಾಳೆ, ಬೇಗ ಕುತ್ಕೋ ಅಕ್ಕ. ರಾಧನ್ಗೆ ನಾನು ಎಲ್ಲ ವಿಷಯ ಹೇಳಾಗಿತ್ತು. ಅನ್ಬಿಲೀವಬಲ್ ಸಿಸ್, ವಿತಿನ್ ಅ ಮಿನಿಟ್ ಅಲ್ಲಿ ಆ ರಾಧನ್ ಟೈಮ್ ಟೇಬಲ್ ನ ಟರ್ನ್ ಮಾಡ್ಬಿಟ್ಟೆ. ಇದು ರಿಯಲ್ ಬಾಸ್. ಹೌದಕ್ಕ, ನಿಮ್ಮ ಮಾಸ್ಟರ್ ಪ್ಲಾನ್ ಮುಂದೆ ಕೃಷ್ಣನ ಮೈಂಡ್ ಒಂಥರ ಸ್ಟ್ರಾಯ್ ಕೊಡ್ದಾಗ ಆಗೋಯ್ತು. ಆ ರಾಧನ್ ಮುಖ ನೋಡೋದಕ್ಕೆ ಸಕ್ಕದಾಗಿತ್ತು, ಕಂಪ್ಲೀಟ್ ಬ್ಲಾಕ್ ಔಟ್. ಆಟ ಗೆಲ್ಲೋದಕ್ಕೆ ಬರೀ ಪವರ್ ಇದ್ರೆ ಸಾಲದು ಇಶಾನ್, ಟೈಮಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಆ ರಾಧಾ ಇದರಿಂದ ಚೇತರಿಸ್ಕೊಳ್ಳೋದಕ್ಕೂ ಟೈಮ್ ಹಾಗೆ ಮಾಡಿ. ಕರೆಕ್ಟ್ ಸಿಸ್, ಅವ್ರ ಅಣ್ಣ ಅಲ್ಲಿ ಜೈಲಲ್ಲಿ ನಳ್ತಾ ಇದ್ರೆ ಈ ರಾಧಾ ನಮ್ ಕೈ ಕೆಳಗೆ ನರಳ್ತಾ ಇರ್ಬೇಕು. ಈಗ ನಾನ್ ಬಿಟ್ಟಿರೋ ಬಾಣಕ್ಕೆ ಆ ರಾಧಾ ಹೇಗ್ ಛಿದ್ರ ಆಗ್ತಾಳೆ ಅಂತ ನೋಡ್ತಾರೆ. ಅವ್ರ ಅಣ್ಣ ಇನ್ನು ಜೈಲಿಂದ ಹೊರಗಡೆ ಬರೋದು ಕನ್ಸ್ ಮಾತು. ಅವ್ರ ಅಣ್ಣನ್ನ ಬಿಡಿಸೋದ್ರಲ್ಲೇ ಅವಳು ಬ್ಯುಸಿ ಆಗಿರ್ತಾಳೆ. ನಾನು ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಅವಳಿಗೂ ಗೊತ್ತಾಗೋದು ಬೇಡ. ಬರೀ ಮಾಸ್ಟರ್ ಪ್ಲಾನ್ ಅಂದ್ರೆ ಇದು. ನೀನು ಮಾಡ್ತೀಯ, ನಿನ್ ತಲೆಯಲ್ಲಿರೋದು ಬರೀ ಚಿಪ್ಪೆ. ಹೌದೌದರಿ, ನೀನ್ ಎಷ್ಟು ಬುದ್ಧಿವಂತ ಅಲ್ವಾ. ಎಷ್ಟೊಂದ್ಸಲಿ ಸುಣ್ಣನ ಬೆಣ್ಣೆ ಅಂತ ಮುಕ್ಕಿರೋದು ನಾನು ನೋಡಿದ್ದೀನಿ. ನೀನ್ ನನ್ನ ಬಗ್ಗೆ ಮಾತಾಡ್ತಿದ್ಯಾ? ನಿಮ್ಮಿಬ್ರು ಗಲಾಟೆ ಕೇಳಕ್ ಇಲ್ಲಿ ಕುತ್ಕೊಂಡಿಲ್ಲ. ಸಿಸ್, ನೆಕ್ಸ್ಟ್ ಪ್ಲಾನ್ ಏನು? ಆ ರಾಧಾ ಮನೆಯವರು ಬೀದಿಗೆ ಬರ್ದು ಕೃಷ್ಣ ಆ ರಾಧನ್ ಫ್ಯಾಮಿಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ಬೇಕು. ಸೂಪರ್ ಅಕ್ಕ ಸೂಪರ್. ಇಡೀ ಆಫೀಸ್ ಜವಾಬ್ದಾರಿ ಎಲ್ಲ ನಿಂದೆ. ಅಕ್ಕ, ನಮಗೂ ಯಾವ್ದಾರು ಒಂದು ಸಣ್ಣ ಕೆಲಸ ಕೊಡಕ್ಕ, ಲೆಕ್ಕ ಪಕ್ಕನ ಮಾಡ್ಕೊಂಡು ಅಲ್ಲೇ ಇದ್ ನೋಡ್ತೀವಿ. ಫೂಲಿಶ್ ತರ ಮಾತಾಡ್ಬಿಡ ಹರಿ. ಮನೆಗ್ ಬಂದಿರೋರು ಎಲ್ಲಾರ್ನು ಸಿಂಹಾಸನದ ಮೇಲೆ ಕೂರ್ಸಕ್ ಆಗಲ್ಲ. ಎಲ್ಲಿಂದ ಬಂದವ್ರನ್ನ ನಮ್ಮ ಅಕ್ಕ ಕರೆದು ಸಿಂಹಾಸನ ಕೊಡ್ತಿಲ್ವಾ? ನಿನ್ಗೆ ಚೇರ್ ಕೊಡ್ತಾರಂದ್ರೆ ನಮಗ್ ಕುರ್ಚಿ ಕೊಡಲ್ವೇನಕ್ಕ? ಯಾರಿಗೋ ಹೇಳ್ತಿದ್ಯಾ? ಲಂಡನ್ ರಾಣಿ ಅಂದ್ರೆ ನೀನೇ ಅಲ್ವಾ? ನಿನ್ಗೆ ಹೇಳ್ತಾ ಇರೋದು. ಇಶಾನಿ, ಹರಿ, ಕುರ್ಚಿಗೋಸ್ಕರ ಕಿತ್ತಾಡೋದಕ್ಕೆ ನಾನೇನು ಅಸೆಂಬ್ಲಿಲಿ ಎಲೆಕ್ಷನ್ ನಡೆಸ್ತಾ ಇದ್ದೀನಿ. ಇದು ಮನೆ ಒಳಗಡೆ ನಡೀತಾ ಇರೋ ರಾಜಕೀಯ. ರಾಧಾ ಕಂಪ್ಲೀಟ್ ಆಗಿ ಬ್ಲೈಂಡ್ ಆದ್ರೆ ಮಾತ್ರ ನಮ್ಗೆ ಅಧಿಕಾರ ಸಿಗೋದು. ಅಲ್ಲಿವರೆಗೂ ಎಲ್ಲರೂ ಸೈಲೆಂಟ್ ಆಗಿದ್ರೆ ಒಳ್ಳೇದು. ಹೊರಡಿ ಎಲ್ರು. ಇವಳದೊಂದು ಕೋಲ್ಡ್. ಹೇಗಿದೆಯಾ ಶರ್ಮಿಳಾ? ಆಯ್ಕೊಂಡು ತಿನ್ನೋ ಗತಿಗೆ ಬಂದ್ಬಿಟ್ಟಿದೀವಿ ಮೇಡಮ್. ಯಾಕೆ, ಏನಾಯ್ತು? ಮೇಡಮ್, ನನ್ನ ಗಂಡನ್ನ ಪೊಲೀಸವರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಹೌದಾ ಶರ್ಮಿಳಾ? ಯಾಕೆ, ಏನಾಯ್ತು? ಯಾರೋ ಹಾಳಾದವರು ನನ್ನ ಗಂಡನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಆ ದೇವ್ರು ಅವ್ರಿಗೆ ಒಳ್ಳೇದು ಮಾಡ್ತಾರ ಮೇಡಮ್? ಇಲ್ಲ, ಹಾಳಾಗ ಹೋಗ್ತಾರೆ. ಶರ್ಮಿಳಾ, ಮಾತಾಡೋದಕ್ಕೂ ಮುಂಚೆ ನಿನ್ ಗಂಡ ಏನ್ ಮಾಡಿದಾನೆ ಅನ್ನೋದನ್ನ ಯೋಚನೆ ಮಾಡಿ. ಇಲ್ಲ ಮೇಡಮ್, ನನ್ನ ಗಂಡನ ಮಾತು ಜಮ್ಮಿ ಚರ್ಮದ ತರ ರಫ್ಫು, ಆದ್ರೆ ಮನ್ಸು ಸಗಣಿ ತರ ಮೃದು. ನನಗ್ ಗೊತ್ತಿಲ್ವಾ ಮೇಡಮ್, ಅಂತವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಮೇಡಮ್. ಅಯ್ಯೋ ಪಾಪ, ನನಗೆ ಕೇಳಿ ತುಂಬಾ ಬೇಜಾರಾಗ್ತಿದೆ. ಈಗ ನೀವೇ ನನಗೆ ದಿಕ್ಕು ಮೇಡಮ್, ನಿಮ್ಮನ್ನೇ ನಂಬಿದೀವಿ. ಹೇಗಾದ್ರೂ ಮಾಡಿ ನನ್ನ ಗಂಡನ ಆಚೆ ತನ್ನಿ ಪ್ಲೀಸ್ ಮೇಡಮ್. ನಾನು ಯಾವತ್ತೂ ಮರೆಯೋದಿಲ್ಲ, ಪ್ಲೀಸ್ ಮೇಡಮ್. ಶರ್ಮಿಳಾ, ಕೂಲ್ ಕೂಲ್. ನೀನು ಅತ್ತು ಒದ್ದಾಡಿದ್ರೆ ಕೆಲಸ ಆಗಲ್ಲ. ಕೂಲ್ ಆಗಿರ್ಲಿ ಮೇಡಮ್, ಸೋಮವಾರದವರೆಗೂ ಜೈಲಲ್ಲೇ ಇರಬೇಕು ಅಂತ ಕೃಷ್ಣ ರಾಧಾ ಹೇಳ್ತಿದ್ದಾರೆ. ಏನು, ಪ್ರಕಾಶ್ ಅವ್ರನ್ನ ಹೊರಗಡೆ ತರೋದಕ್ಕೆ 2 ದಿನ ಬೇಕಾ? ಶನಿವಾರ ಭಾನುವಾರ ಕೋರ್ಟ್ ರಜಾ ಅಂತ. ಲಾಯರು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ರು ಸಬ್ಮಿಟ್ ಮಾಡಕ್ ಆಗಲ್ವಂತೆ. ಶರ್ಮಿಳಾ, ನೀನೇ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡು. ಕೃಷ್ಣ ಮನ್ಸ್ ಮಾಡಿದ್ರೆ ಇದೆಲ್ಲ ಸಾಲ್ವ್ ಆಗೋದಕ್ಕೆ ಒಂದೇ 1 ನಿಮಿಷ ಸಾಕು. ಮತ್ತೆ ಇವತ್ತು ಯಾಕೆ ಬಿಡಿಸ್ಲಿಲ್ಲ ಮೇಡಮ್? ನೋಡು ಶರ್ಮಿಳಾ, ಕೃಷ್ಣ ಬಿಡಿಸ್ತಿದ್ದ, ಆದ್ರೆ ಅವನ್ ಪೂರ್ತಿ ಕಂಟ್ರೋಲು ರಾಧಾ ಕೈಲಿದೆ ಅಂತ ನಿನಗೆ ಗೊತ್ತಿಲ್ವಾ? ಅಂದ್ರೆ ರಾಧಾನೇ ಕೃಷ್ಣನ್ ತಗ್ತಿತ್ತು ಅಂತೀರಾ? ಆದ್ರೆ ಮೇಡಮ್, ಅಣ್ಣ ತಂಗಿ ಇಬ್ಬರು ಹಲಸಿನಕಾಯಿ ಮೇಣ ಇದ್ದಂಗೆ, ಇಟ್ಟು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಮೊದ್ಲೆಲ್ಲ ರಾಧನ್ಗೆ ಅಣ್ಣ ಅಂದ್ರೆ ಜೀವ, ಅದು ನಿಜಾನೇ. ಆದ್ರೆ ನಿಮ್ಮನೆ ಮರ್ಯಾದೆಗೋಸ್ಕರ ದಿವಾನ್ ಮನೆ ಮರ್ಯಾದೆನ ಬೀದಿಗೆ ಹಾಕಕ್ಕಾಗುತ್ತಾ? ಹಾಗಂತ ರಾಧಾ ಯೋಚನೆ ಮಾಡಿರ್ಬೋದೇನೋ. ಅಲ್ಲ ಮೇಡಮ್, ನನ್ ಗಂಡನ್ ಬಿಡಿಸಿದ್ರೆ ದಿವಾನ್ ಮನೆ ಮರ್ಯಾದೆ ಹೇಗೆ ಹಾಳಾಗತ್ತೆ ಮೇಡಮ್? ಅಯ್ಯೋ 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 ಶರ್ಮಿಳಾ,
ಎಷ್ಟು ಮುಗ್ದೆ ಅಮ್ಮ ನೀನು. ಅಲ್ಲ, ಈಗ ಫ್ರಾಡ್ ಕೇಸಲ್ಲಿ ಒಳಗಡೆ ಹೋಗಿರೋ ನಿನ್ ಗಂಡನ್ನ ಬಿಡಿಸಿದ್ರೆ ಇವಾನ್ ಫ್ಯಾಮಿಲಿಯವರು ಫ್ರಾಡ್ಗಳಿಗೆ ಹೆಲ್ಪ್ ಮಾಡ್ತಾರೆ ಅಂತ ಆಗಲ್ವಾ? ಆಗ್ಲೇನೋ ಹೇಳ್ತಿದ್ದಲ್ಲ, ಅಂಟು ಹಲಸಿನಕಾಯಿ ಅಂತ. ಅದು ಕೃಷ್ಣರಾಧನ್ ವಿಷಯದಲ್ಲಿ ನಿಜ ಆಗಿರ್ಬೋದು, ಅದು ಹೀಗೆ ಆಗಿರ್ಬೋದಲ್ವಾ? ಮಾಟ್ಕಾತಿ ಮನ್ಸಲ್ಲಿ ಇಷ್ಟೊಂದು ವಿಷಯ ಇದೆಯಾ? ಅವ್ರ ಮುಂದೆ ಎಷ್ಟು ನಾಜೂಕಾಗಿ ನಾಟಕ ಮಾಡ್ತಾಳೆ. ಇಲ್ಲಿ ಬಂದು ಜೈಲಲ್ಲಿರೋ ಪ್ರಕಾಶ್ಗೆ ಯಾವ ತೊಂದರೆನೂ ಆಗಲ್ಲ ಅಂತ ಬೇರೆ ಮಾತಾಡ್ತಾ ಇದ್ರು. ಅಯ್ಯೋ 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 ಅಯ್ಯೋ, ಜೈಲಲ್ಲಿ 5 ಸ್ಟಾರ್ ಹೋಟ್ಲ ಮೇಡಮ್, ಆರಾಮಾಗಿರೋದಿಕ್ಕೆ ಅವಳ ಜುಟ್ಟು ನನ್ನ ಕೈಗೆ ಸಿಗ್ಲಿ, ಸರಿಯಾಗಿ ಮಾಡ್ತೀನಿ ಅವಳಿಗೆ. ನೋಡ್ ಶರ್ಮಿಳಾ, ಅವಕಾಶಕ್ಕೋಸ್ಕರ ಕಾಯ್ತಾ ಕೂತ್ಕೋಬಾರ್ದು. ಅವಕಾಶನ ನಾವೇ ಸೃಷ್ಟಿ ಮಾಡ್ಕೋಬೇಕು. ನೀನೇನಾದ್ರೂ ಈಗ ಸುಮ್ಮನಿದ್ರೆ ನಿನ್ ಗಂಡ ಪರ್ಮನೆಂಟ್ ಆಗಿ ಜೈಲಲ್ಲೇ ಫಿಕ್ಸ್ ಆಗ್ಬಿಡ್ತಾನೆ. ದೈವ ಕೇಳು, ಇದೇನ್ ಸೀರಿಯಲ್ಲ ಶನಿವಾರ ಭಾನುವಾರ ಬ್ರೇಕ್ ಮಾಡ್ಕೊಳಕ್ಕೆ ಬಿಡಲ್ಲ ಅವಳನ್ನ. ಇವತ್ತವಳ ಅಸಲಿ ಬಣ್ಣ ಬಯಲ್ ಮಾಡೇ ಮಾಡ್ತೀನಿ ಮೇಡಮ್. ಅವಸರದಲ್ಲಿ ದೊಣ್ಣೆ ಬೀಸಕ್ ಹೋಗಿ ನಿನ್ ಕಡೆ ಏನಾದ್ರೂ ತಿರುಗಿಸ್ಕೊಂಬಿಟ್ಟಿಯಾ, ಇದ್ರಲ್ಲಿ ನನ್ನ ಹೆಸರು ಏನಾದ್ರೂ ಬಂದ್ರೆ? ಅಯ್ಯೋ ಇಲ್ಲ ಮೇಡಮ್, ನಾನು ಭಾಳ ಬಂಗಾರ ಮಾಡಿದ ದೇವತೆ ನೀವು. ಕೊಚ್ಚೆಲ್ ಬಿದ್ರು ಚೇಂದ ಬೀಳ್ತೀನಿ ಹೊತ್ತು ಇನ್ಮೇಲೆ ಮಾತ್ರ ಕೊಚ್ಚೆ ಸಿಡ್ಸಲ್ಲ. ಹಾ, ಗುಡ್. ರಾಧಾ, ಯಾಕೆ ರಾಧಾ ಹಾಗೆ ನೋಡ್ತಾ ಇದ್ಯಾ? ನಾನು ಚೆನ್ನಾಗಿದ್ದೀನಿ ಅಂತ ಗೊತ್ತೇ ಆಗ್ಬಿಡ. ದೃಷ್ಟಿ ಬಾ, ಕೂತ್ಕೋ. ತುಂಬಾ ಸ್ಟ್ರೆಸ್ ಮಾಡ್ಕೋಬೇಡ, ನೀನು ಕೂತ್ಕೋ ಬಾ. ನೀವು ಇಷ್ಟೊಂದು ಕೀಳ್ ಮಟ್ಟ ಕಿಡಿತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ರಾಧಾ, ಆಕ್ಚುಲಿ ಏನ್ ಗೊತ್ತಾ, ಮ್ಯಾಚ್ನ ಯಾರಾದ್ರೂ ಒಬ್ರು ವಿನ್ ಆಗ್ಲೇಬೇಕು. ನಾನ್ ವಿನ್ ಆಗಿದ್ದೀನಿ ಅಷ್ಟೇ. ಅರೆ ನಾನ್ ನಿಮ್ಮಷ್ಟು ಕೀಳ್ ಮಟ್ಟ ಕಿಡಿಯಕ್ ಆಗಲ್ಲ. ನಮ್ಮ ತಂದೆ ತಾಯಿ ಕೊಟ್ಟಿರೋ ಸಂಸ್ಕಾರ ಇದು. ನಾನು ನನ್ನ ಮಟ್ಟದಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ಅದಕ್ಕೆ ಇಲ್ಲ ನಿಮ್ಮನ್ನ ಅಕ್ಕ ಅಂತಾನೆ ಮರ್ಯಾದೆ ಕೊಡ್ತಿರೋದು. ರಾಧಾ ರಾಧಾ ರಾಧಾ, ಈ ವೇದಾಂತ ಎಲ್ಲ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಕೆಲ್ಸ ಮಾಡ್ಬೇಕು. ನಿನಗೆ ನನ್ ನೋಡಿದ್ಮೇಲೂ ಅದು ಗೊತ್ತಾಗ್ಲಿಲ್ವಾ? ಹಾವುಗಿಂತ ವಿಷಯ ಅನ್ನೋದನ್ನ ನಿರೂಪಿಸ್ಬಿಟ್ರಲ್ಲ. ನಿಮ್ ಸ್ವಾರ್ಥಕ್ಕೆ ಇನ್ನ ಎಷ್ಟು ಜನರ ಜೀವನನ ಬಲಿ ಕೊಡ್ಬೇಕು ಅಂತಿದ್ದೀರಾ? ಗೊತ್ತಿಲ್ಲ. ನನ್ನ ದಾರಿಗೆ ಯಾರ್ಯಾರು ಅಡ್ಡ ಬರ್ತಾರೋ ಅವ್ರನ್ನ ಬೇರ್ ಸಮೇತ ಕಿತ್ ಹಾಕೋದಷ್ಟೇ ನನ್ನ ಪಾಲಿಸಿ. ಅದಕ್ಕೆ ಎಷ್ಟು ಜನ ಬೇಕಾದ್ರೂ ಬಲಿಯಾಗ್ಬೋದು. ನಮ್ಮ ಅಣ್ಣ ನಿನ್ಗೆ ಏನ್ ಮಾಡಿದ? ಅವ್ನ್ಗೆ ಯಾಕೆ ಈ ಶಿಕ್ಷೆ? ನೋಡ್ರಾದ, ರಿಮೋಟು ನಮ್ ಕೈಯಲ್ಲಿದ್ರೆ ಮಾತ್ರ ಚಾನೆಲ್ ಚೇಂಜ್ ಮಾಡಕ ಅಲ್ವಾ? ನೀವು ತುಂಬಾ ತಪ್ಪು ಮಾಡ್ತಿದ್ದೀರಾ ಅಕ್ಕ. ನೀವು ಹಚ್ಚಿದ ಕಿಡಿ ನಾಳೆ ನಿಮ್ಮನ್ನೇ ಸುಡುತ್ತನ್ನೋದ ಮಾತ್ರ ಮರಿಬೇಡಿ. ಆ ಕಿಡಿ ನನ್ ಕಡೆ ಬರಬಾರ್ದು ಅಂತಾನೆ ಈ ರಾಧಾ ಅನ್ನೋ ಗಾಳಿಗೆ ಅಡ್ಡವಾಗಿ ನಿಂತ್ಕೊಂಡು ಗಾಳಿಪಟ ಹಾರ. ಇದೇ ಗಾಳಿಪಟ ನಾಳೆ ನಿಮ್ಮನ್ನ ಧೂಳಿಪಟ ಆಗಿ ಮಾಡತ್ತೆ ಅನ್ನೋದನ್ನ ಮರಿಬೇಡಿ. ಗಾಳಿಪಟ ಎಷ್ಟೇ ಎತ್ತರ ಕಾರಿದ್ರು ಮುಂದೆಲ್ಲ ಒಂದಿನ ಧೂಳಿಪಟ ಆಗ್ಲೇಬೇಕು. ಯಾಕೆ ಸುಮ್ನೆ ಗಾಳಿಲ್ ಗುಂಡ್ ಹಾರಿಸ್ತೀಯ ರಾಧಾ? ಇಷ್ಟಾದ್ರೂ ಇನ್ನೂ ಕೊಕ್ ಕಡಿಮೆ ಆಗಿಲ್ಲ ನೋಡಿ. ಅಲ್ಲ, ನೀವ್ ಹೇಳ್ದಾಗೆ ಅಕೌಂಟ್ ಅನ್ಫ್ರೀಸ್ ಮಾಡಿದೆ ಅಲ್ವಾ? ಆದ್ರೂ ಯಾಕೆ ಈ ತರ ನಾಟಕ ಮಾಡ್ತಿರೋದು? ಈಗ ಬೆಂಕಿ ಹಚ್ತೋರ್ ಯಾರು? ನೀನ್ ತಾನೆ. ಆರಿಸ್ಬೇಕಾದವ್ರು ಯಾರು? ನೀನೇ ಅಲ್ವಾ? ರಾಧಾ, ನೀ ಏನ್ ಮಾಡ್ತಿದ್ಯಾ? ರಾಧಾ, ನಾನ್ ನಿನ್ಗೆ ಅಷ್ಟೊತ್ತಿಂದ ಹೇಳ್ತಾನೆ ಇದ್ದೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ನಿಮ್ಮ ಅಣ್ಣ ಆದಷ್ಟು ಬೇಗ ಹೊರಗಡೆ ಬರ್ತಾರೆ, ನನ್ ಮಾತು ಕೇಳು. ರಾಧಾ, ನಾನು ನಿನ್ಗೆ ಹೇಳಿದ್ದೆ ತಾನೆ, ಇನ್ 2 ದಿನದಲ್ಲಿ ನಾನು ನಿಮ್ಮ ಅಣ್ಣ ಪ್ರಕಾಶ್ ಅವ್ರನ್ನ ಹೊರಗೆ ಕರ್ಕೊಂಡ್ ಬರ್ತೀನಿ ಅಂತ. ಕೃಷ್ಣ ಪ್ಲೀಸ್. ರಾಧಾ ಈಗ ಆಲ್ರೆಡಿ ನೊಂದ್ಬಿಟ್ಟಿದ್ದಾಳೆ. ನೋಡ್ ಕೃಷ್ಣ, ನೊಂದೋರ್ಗ್ ಮಾತ್ರ ಗೊತ್ತು ಕಣ್ಣೀರಿನ ಬೆಲೆ ಏನು. ಇಂಥ ಸಮಯದಲ್ಲಿ ರಾಧನ್ ಪರಿಸ್ಥಿತಿ ಹೇಗಿದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಅದಕ್ಕೆ ಕರೆದು ಸಮಾಧಾನ ಮಾಡ್ತಾ ಇದ್ದೆ. ರಾಧಾ, ಸ್ವಲ್ಪ ಧೈರ್ಯವಾಗಿರು. ಕಷ್ಟ ಬಂದಾಗ ಹೆದರ್ಕೋಬಾರ್ದು, ಹೆದರ್ಸ್ಬೇಕು ಅಂತ ನೀನೇ ತಾನೇ ಹೇಳ್ತಿದ್ದು. ಈಗ ನೀನೇ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಹೌದು ರಾಧಾ, ಕೃಷ್ಣ ಹೇಳ್ತಾ ಇರೋದು ನಿಜ. ಹಾಗೆ ನಾನ್ ಹೇಳಿದ ಧೈರ್ಯದ ಮಾತುಗಳನ್ನ ನೆನಪಲ್ಲಿಟ್ಕೊ. ಆದಷ್ಟು ಬೇಗ ನಿಮ್ಮಣ್ಣ ಹೊರಗಡೆ ಬರ್ತಾನೆ. ರಾಧಾ, ಅದಕ್ಕೆ ಮಲ್ಕೊಳ್ಳಿ, ಬಾ ಹೋಗೋಣ. ಬಾ ಅಂದೆ. ಹೋಗು ರಾಧಾ, ಕೃಷ್ಣ ನಿನ್ ಜೊತೆಲಿ ಇರ್ತಾನೆ, ಹೋಗು. ಹೇಳು ತುಳಸಿ. ಅಕ್ಕ, ತುಳಸಿ ಯಾಕೆ ಹೇಳ್ತಿದ್ಯಾ? ಏನಾಯ್ತು ಅಂತ ಹೇಳು.